ಏನು ಧರ್ಮಸ್ಥಳದಲ್ಲಿ ನೂರಾರು ರೇಪು, ಮರ್ಡರ್ ಮತ್ತೆ ಗ್ರೇವ್ ಯಾರ್ಡ್ ಇದನ್ನ ಬಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಈ ಪ್ರೆಸ್ ಮೀಟ್ ಅಲ್ಲಿ ವಿ ಗೋಪಾಲಗೌಡ, ಫಾರ್ಮರ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಅದೇ ರೀತಿ ಬಾಲನ್ ಅವರು, ದ್ವಾರಕನಾಥ್ ಅವರು ಎಲ್ಲ ಕೂಡ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಮಾಡಿ ಇಲ್ಲಿ ಏನಂತ ಹೇಳಿದ್ರೆ, ನಿನ್ನೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದೇ ಇಶ್ಯೂ ಅಲ್ಲಿ ಭೇಟಿ ಮಾಡಿ ನಮಗೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಮಾಡಿ ತನಿಖೆ ಮಾಡಿ ಇದಕ್ಕೆ ಒಂದು ಒಳ್ಳೆ ತೀರ್ಪು ಬರ್ಬೇಕಂತ ಕೇಳಿದೀವಿ. ಮುಖ್ಯಮಂತ್ರಿಗಳು ಕೂಡ ತುಂಬಾ ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ ಇದನ್ನ ಖಂಡಿತ ನಾನು ಪೊಲೀಸ್ ಅಧಿಕಾರಿ ಮಾತಾಡಿ ಇದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಇವತ್ತು ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೀವಿ. ನಾವು ಈಗ ಮೊದಲು ಇದು 20-30 ವರ್ಷಕ್ಕೆ ಮೊದಲು ಕೂಡ ನಡೀತಾ ಇತ್ತು. ಆಗ ಕಾಲಘಟ್ಟ ಬೇರೆ. ಆಗ 1-2 ದಿನ ಆಯ್ತು, ನಮ್ಗೆ ಕಪ್ಪ ನಮ್ಮ ಜನ ಇದ್ರು. ಈಗ ನೂರಾರು ಆಗಿರೋದ್ರಿಂದ ಜನ ಕೂಡ ಎಲ್ಲ ಹೊರಗಡೆ ಬಂದಿದ್ದಾರೆ. ಇನ್ನೆಷ್ಟು ಬರ್ಬೇಕು ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಸರ್ಕಾರ ಈಗ ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಿ ಒಳ್ಳೆ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿ ಇದಕ್ಕೆ ಬಹಳ ಮುಖ್ಯವಾಗಿ 2 ಕೆಲಸ ಆಗ್ಬೇಕು. ಒಂದೇನಂದ್ರೆ ಸ್ಪೆಷಲ್ ಕೋರ್ಟ್ ಮಾಡ್ಬೇಕು, ಇನ್ನೊಂದು ಟೈಮ್ ಫ್ರೇಮ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿಲೇಡ್ ಅಂತ ಯಾರು ನಮ್ಮ ಕೃಷ್ಣ ಹೇಳಿದ್ರು ಆ ರೀತಿ ಆಗುತ್ತೆ. ಅದರಿಂದ ಬೇಗ ಮಾಡಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ ನಾವು. ಸರ್ಕಾರ ಮಾಡುತ್ತೆ ಅಂತ ಕೂಡ ನಮ್ಗೆ ನಂಬಿಕೆ ಇದೆ.